ರೂಪಾಯಿ ಒಂದು 100 ರೂಪಾಯಿ ಆರ್ಡರ್ ಬರ್ತಾ ಇದೆ. ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್ ಮಾಡಿದೆ ಹ್ಯಾಪಿನೆಸ್ ಡಬ್ಬಾಯಿಂದ ಬನ್ನಿ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ ಇದನ್ನು. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಝೊಮ್ಯಾಟೊ ಮಾಡ್ತಾ ಇದ್ದೀನಿ. ತುಂಬಾ ತಿಂಗಳಾದ್ಮೇಲಿಂದ ನಾನು ಇವತ್ತು ಝೊಮ್ಯಾಟೊ ಡ್ಯೂಟಿ ಮಾಡೋಣ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 3 ತಿಂಗಳೇ ಆಯ್ತು ಅಂತ ಅನ್ಸುತ್ತೆ ನಾನು ಝೊಮ್ಯಾಟೊ ಡ್ಯೂಟಿ ಮಾಡಿ. ಅದರಿಂದಾಗಿ ಇವತ್ತು ಝೊಮ್ಯಾಟೊ ಡ್ಯೂಟಿ ಮಾಡೋಣ ಅಂತ ಬಂದಿದ್ದೀನಿ. ಇಷ್ಟೊತ್ತು ದಿನ ಝೊಮ್ಯಾಟೊ ಏನಕ್ಕೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಲಾಗಿನ್ ಅವರ್ಸ್ ಜಾಸ್ತಿ ಕೇಳೋನು. ಲಾಗಿನ್ ಅವರ್ಸ್ ಜಾಸ್ತಿ ಕೇಳಿ ಮತ್ತೆ ಇನ್ಸೆಂಟಿವ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ರೆ ಆ ಲಾಗಿನ್ ಅವರ್ಸ್ ನಾವು ಕೊಡ್ಲೇಬೇಕಾಯ್ತು. ಝೊಮ್ಯಾಟೊದಲ್ಲಿ ಝೊಮ್ಯಾಟೊ ಅಂತಾನೆಲ್ಲ ಈ ಡೆಲಿವರಿ ಜಾಬಲ್ಲಿ ನಾವೇನಾದ್ರು ಇನ್ಸೆಂಟಿವ್ ತಗೊಂಡಿಲ್ಲ ಅಂತ ಅಂದ್ರೆ ನಾವು ಡ್ಯೂಟಿ ಮಾಡೋದು ಕೂಡ ವೇಸ್ಟ್. ಏನಕ್ಕೆ ಅಂತ ಅಂದ್ರೆ ಅಂತ ಒಳ್ಳೆ ಅರ್ನಿಂಗ್ ಆಗಲ್ಲ. ಅಂತ ಒಳ್ಳೆ ಅರ್ನಿಂಗ್ ಆಗಬೇಕು ಅಂತಂದ್ರೆ ನಾವು ಇನ್ಸೆಂಟಿವ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಬಟ್ ಇನ್ಸೆಂಟಿವ್ ಕಂಪ್ಲೀಟ್ ಮಾಡೋಕ್ಕೆ ಲಾಗಿನ್ ಅವರ್ ತುಂಬಾ ಜಾಸ್ತಿ ಕೇಳ್ತಾರೆ ಝೊಮ್ಯಾಟೊದವನು. ಅದರಿಂದಾಗಿ ಇಷ್ಟು ದಿನ ಏನು ನಾನು ಡ್ಯೂಟಿ ಮಾಡ್ತಾ ಇಲ್ಲ. ಇಷ್ಟು ದಿನ ಡ್ಯೂಟಿ ಮಾಡಿರುವಲ್ಲ, ಅದರಿಂದಾಗಿ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಇವತ್ತು ಒಂದು ಒಳ್ಳೆ ಇನ್ಸೆಂಟಿವ್ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಫಸ್ಟ್ ಬನ್ನಿ ಇನ್ಸೆಂಟಿವ್ ಯಾವ ತರ ಇದೆ ಅಂತ ತೋರಿಸ್ತೀನಿ. ಡ್ಯೂಟಿ ಮಾಡ್ತಾ ಇರೋದು ನಾನು ಇವತ್ತು ಬಂದು ಶುಕ್ರವಾರ ಡ್ಯೂಟಿ ಮಾಡ್ತಾ ಇದ್ದೀನಿ. ಲೈಟಾಗಿ ನೋಡಿ ಮಳೆ ಕೂಡ ಬರ್ತಾ ಇದೆ. ಕ್ಲೈಮೇಟ್ ಅಂತೂ ಫುಲ್ ಚಿಲ್ಡ್ ಆಗಿದೆ. ಸಿಕ್ಕಾಪಟ್ಟೆ ಕೋಲ್ಡ್ ಅಂದ್ರೆ ಕೋಲ್ಡ್ ಆಗ್ತಾ ಇದೆ. ಇರ್ಲಿ ಬಿಡಿ, ಅಂದ್ರೆ ಬಿಸಿಲಿಲ್ಲ, ತುಂಬಾ ಚೆನ್ನಾಗೈತೆ ವೆದರ್. ಬಟ್ ಮಳೆ ಬರಲಿಲ್ಲ ಅಂದ್ರೆ ಸಾಕು. ವೆದರ್ ಅಂತೂ ಸಕಾಲಾಗಿದೆ. ಈ ತರ ವೆದರ್ ಇದ್ರೆ ಚೆನ್ನಾಗಿ ಡ್ಯೂಟಿ ಮಾಡ್ಬೋದು. ಇನ್ಸೆಂಟಿವ್ ತೋರಿಸ್ಬಿಡ್ತೀನಿ ತಡ್ರಿ, ಇಲ್ಲಿ ಸೈಡ್ಗೆ ಹಾಕೊಂಡು. ಝೊಮ್ಯಾಟೊ ನೋಡಿ, ಸ್ಕ್ರೀನ್ ಶಾಟ್ ಕೂಡ ತಗೊಂಡಿರ್ತೀನಿ. ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ ವಿಡಿಯೋದಲ್ಲಿ. ನೋಡಿ, ಫ್ರೈಡೇ ಸ್ಪೆಷಲ್ ಆಫರ್ ಇವತ್ತು 600 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ಅದು ಯಾವ್ದಕ್ಕೆ ಎಷ್ಟು ಮಾಡಬೇಕು ಅಂತಂದ್ರೆ 8 ಗಿಗ್ಗು ಜೊತೆಯಲ್ಲಿ 17 ಆರ್ಡರ್ ಏನಾದ್ರು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದ್ರೆ ಆರಾಮಾಗಿ ಆಗುತ್ತೆ. ಇದು ಏನು ಅಷ್ಟು ಟೆನ್ಷನ್ ಏನು ತಗೊಳಿಲ್ಲ, ಆರಾಮಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಅದ್ ಬಿಟ್ಟು ಇನ್ನೂ ಒಂದು ಇನ್ಸೆಂಟಿವ್ ಕೂಡ ಇದೆ ನೋಡಿ, 6 ಗಿಗ್ಗು ಮತ್ತೆ 14 ಆರ್ಡರಿಗೆ ತುಂಬಾ ಒಳ್ಳೆ ಇನ್ಸೆಂಟಿವ್ ಇದೆ. 400 ರೂಪಾಯಿ ಇದೆ ನೋಡಿ, 6 ಗಿಗ್ಗು ಮತ್ತೆ 14 ಏನಾದ್ರು ನಾವು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 400 ರೂಪಾಯಿ ಇದೆ. ಬಟ್ ನಾವು 600 ರೂಪಾಯಿ ಇದೆಯಲ್ಲ, 600 ರೂಪಾಯಿ ಮಾಡೋಣ. ಇವಾಗ ಟೈಮು 10 ಗಂಟೆಗೆ ನಾನು ಆನ್ ಮಾಡಿದ್ದು. ತಿರ್ಗಾ ನೈಟ್ 10 ಗಂಟೆವರೆಗೂ ನಾನು ಗಿಗ್ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಅದರಿಂದಾಗಿ ಟೋಟಲ್ ಆಗಿ ಎಷ್ಟು ಅವರ್ ಆಗುತ್ತೆ? 12 ಅವರ್ ಡ್ಯೂಟಿ ಆಗುತ್ತೆ. 12 ಅವರ್ಗೆ ಎಷ್ಟೆಲ್ಲ ಅರ್ನಿಂಗ್ ಆಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಮ್ಮ ಟಾರ್ಗೆಟ್ ಏನು ಅಂತ ಅಂದ್ರೆ ಅದು 8 ಗಿಗ್ ಅಂತೂ ಕಂಪ್ಲೀಟ್ ಆಗೇ ಆಗುತ್ತೆ. ಎಷ್ಟು ಆಲ್ರೆಡಿ 10 ಗಿಗ್ ಕಂಪ್ಲೀಟ್, 10 ಗಿಗ್ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಅದರಿಂದಾಗಿ 8 ಗಿಗ್ ಕಂಪ್ಲೀಟ್ ಆಗೇ ಆಗುತ್ತೆ. ಜೊತೆಯಲ್ಲಿ 17 ಆರ್ಡರ್ ಮಾಡ್ಬೇಕಷ್ಟೇ. ನಾವೇನು 17 ಆರ್ಡರ್ ಮಾಡಿದ್ರೆ ಇನ್ಸೆಂಟಿವ್ ಆರಾಮಾಗಿ ಅಚೀವ್ಮೆಂಟ್ ಆಗುತ್ತೆ. ಬನ್ನಿ ಇವಾಗ ಹೋಗೋಣ. ಈಗ ಇನ್ನೊಂದು ಆರ್ಡರ್ ಬಂದಿದೆ, ಆರ್ಡರ್ ಪಿಕಪ್ ಹತ್ರ ಹೋಗ್ತಾ ಇದ್ದೆ ನಾನು. ನೋಡಿ, ಇವತ್ತು ಮೊದಲನೇ ಪಿಕಪ್ ಹತ್ರ ಬಂದಿದ್ದೀನಿ, ನಿಸರ್ಗ ಗ್ರ್ಯಾಂಡ್ಸ್ ಹತ್ರ. ಇವಾಗ ರೀಚ್ ಪಿಕಪ್ ಕೊಡ್ತೀನಿ. ಆರ್ಡರು ಕೂಡ ರೆಡಿ ಇದೆ, ಬನ್ನಿ ಹೋಗಿ ಪಿಕಪ್ ಮಾಡ್ಕೊಬರೋಣ. 9462 ಅಣ್ಣ, ಝೊಮ್ಯಾಟೊ ಆರ್ಡ್ರಲ್ಲಿ ಗೈಸ್ ನೋಡಿ, ಮೊದಲನೇ ಆರ್ಡರ್ ಪಿಕಪ್ ಆಗಿದೆ. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ಅಂದರೆ ಪಿಕಪ್ಪಿಗೆ ನಾನು ಎಷ್ಟು ಬಂದೆ ಅಂತ ಅಂದರೆ 2.5 ಕಿಲೋಮೀಟರ್ ಪಿಕಪ್ಪಿಗೆ ಬಂದಿದ್ದೀನಿ. ಡ್ರಾಪ್ ಏನು ದೂರ ಇಲ್ಲ ನೋಡಿ, 1.2 ಕಿಲೋಮೀಟರ್ ಇದೆ ಅಷ್ಟೇ ಡ್ರಾಪು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಪ್ರೆಸೆಂಟ್ ಎಲ್ಲಿದ್ದೀನಿ ನಾನು ಅಂತ ಅಂದರೆ ಆರ್ ಟಿ ನಗರಲ್ಲಿ ಇದ್ದೀನಿ. ಹಲೋ ಮೇಡಮ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಸೆಕೆಂಡ್ ಕ್ರಾಸಲ್ಲಿ ಅಲ್ವಾ ಮೇಡಮ್? ಹಾಂ,
ವೆಲ್ಕಮ್ ಮೇಡಮ್. ಸ್ನೇಹಿತರೆ ನೋಡಿ, ಇವಾಗ ಮೊದಲನೇ ಆರ್ಡರ್ ಡ್ರಾಪ್ ಆಯ್ತು. ಮೊದಲನೇ ಆರ್ಡರ್ಗೆ ನನ್ಗೆ ಅಮೌಂಟ್ ಎಷ್ಟಪ್ಪ ಕೊಟ್ಟಿದ್ದಾನೆ ಅಂತ ಅಂದ್ರೆ 40 ರೂಪೀಸ್ ಕೊಟ್ಟಿದ್ದಾನೆ. ಸ್ಕ್ರೀನ್ಶಾಟ್ ತಗೊಂಡಿರ್ತೀನಿ. ಟ್ರಿಪ್ ಡಿಸ್ಟೆನ್ಸ್ ನೋಡಿ ಕರೆಕ್ಟಾಗಿ 3.9 ಕಿಲೋಮೀಟರ್ಸ್ ಬಂದಿದ್ದೀನಿ. ಅಂದ್ರೆ ಪಿಕಪ್ ಡ್ರಾಪ್ ಎರಡು ಸೇರಿ 3.9 ಕಿಲೋಮೀಟರ್ಸ್ಗೆ ನನಗೆ 40 ರೂಪೀಸ್ ಕೊಟ್ಟಿದ್ದಾನೆ. ಒಂದು ಆರ್ಡರ್ ಕೂಡ ಬರ್ತಾ ಇದೆ, 31 ರೂಪಾಯಿ ಬರ್ತಾ ಇದೆ. ರೈನ್ ಸರ್ಚ್ ಕೂಡ ಆ್ಯಡ್ ಆಗ್ತಾ ಇದೆ ನೋಡಿ, 4 ರೂಪಾಯಿ 68 ಪೈಸಾ ರೈನ್ ಸರ್ಜ್ ಆ್ಯಡ್ ಆಗ್ತಾ ಇದೆ. ಅದರಿಂದಾಗಿ ಇವಾಗ ಆರ್ಡರ್ನ ಅಕ್ಸೆಪ್ಟ್ ಮಾಡ್ತೀನಿ. ಯಾವ್ದಪ್ಪ ಇದು ಆರ್ಡರ್ ಅಂತ ಅಂದ್ರೆ ಗಣೇಶ ಫುಡ್ ಜಾಯಿಂಟ್ ಇಂದ ಬಂದಿದೆ. ಬನ್ನಿ ಅಕ್ಸೆಪ್ಟ್ ಮಾಡಿದೆ. ರೆಸ್ಟೋರೆಂಟ್ ಲೊಕೇಶನ್ ಎಷ್ಟು ದೂರ ಇದೆ? ಯಾಕೆ ಓಪನ್ ಆಗಲಿಲ್ಲ? ನೋಡಿ, ಪಿಕಪ್ 2.8 ಕಿಲೋಮೀಟರ್ಸ್ ಪಿಕಪ್ ಹಾಕಿದ್ದಾನೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಗೈಸ್ ನೋಡಿ, ಇನ್ನೊಂದು ಪಿಕಪ್ ಹತ್ರ ಬಂದೆ. ಇಲ್ಲೇ ಇದೆ ಗಣೇಶ ಫುಡ್ ಜಾಯಿಂಟ್. ಬನ್ನಿ ಹೋಗಿ ಆರ್ಡರ್ ಪಿಕಪ್ ಮಾಡೋಣ. ಫಸ್ಟ್ ರೀಚ್ ಕೊಟ್ಬಿಟ್ಟು ಆರ್ಡರ್ ರೆಡಿ ಇದೆಯಾ ಅಂತ ನೋಡೋಣ. ಆರ್ಡರ್ ರೆಡಿ ಇಲ್ಲ. ಆರ್ಡರ್ ರೆಡಿ ಮಾಡೋಕ್ಕಿಂತ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆರ್ಡರ್ ರೆಡಿ ಕೊಡಲ್ಲ ಅಂತ ಅನ್ಸುತ್ತೆ. ಎಷ್ಟೊಂದು ಆರ್ಡರ್ಗಳು ರೆಡಿ ಇದಾವೆ. ಬನ್ನಿ ಹೋಗಿ ಕೇಳೋಣ. ತ್ರೀ ಜೀರೋ ಫೈವ್ ಟು ಹಾಂ. ನೋಡಿ, ಒಂದೊಂದು ರೆಸ್ಟೋರೆಂಟ್ ಅಲ್ಲಿ ಆರ್ಡರ್ ರೆಡಿ ಕೊಟ್ಟಿರಲ್ಲ, ನಾವೇ ಹೋಗಿ ಕೇಳಿ ನೋಡ್ಬೇಕಾಗುತ್ತೆ. ನೋಡಿ, ಇವಾಗ ಆರ್ಡರ್ ರೆಡಿ ಇದೆ, ಬಟ್ ಆರ್ಡರ್ ರೆಡಿ ಬರಲ್ಲ ಈ ರೆಸ್ಟೋರೆಂಟ್ ಅಲ್ಲಿ. ಪಿಕಪ್ ಕೂಡ ಆಗಿದೆ. ಬನ್ನಿ ಡ್ರಾಪ್ ಲೊಕೇಶನ್ ಹತ್ರ ಹೋಗೋಣ. ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. ಡ್ರಾಪ್ ಲೊಕೇಶನ್ ಏನು ದೂರ ಇಲ್ಲ, 1.3 ಕಿಲೋಮೀಟರ್ಸ್ ಇದೆ. ಗೈಸ್ ನೋಡಿ, ಆರ್ಡರ್ ಡೆಲಿವರ್ ಆಯ್ತು. ಆರ್ಡರ್ ಡೆಲಿವರ್ ಕೊಡ್ತೀನಿ. ಅಮೌಂಟ್ ಎಷ್ಟು ಕೊಟ್ಟ ಅಂತ ತೊಗೊಳೋಣ. ನೋಡಿ, 36 ರೂಪೀಸ್ ಕೊಟ್ಟಿದ್ದಾರೆ. ಗೆಸ್ಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಅಯ್ಯೋ, ಆರ್ಡರ್ ಏರಿಯಾ ನೋಡಿ ಏನೋ ಅಪ್ಡೇಟ್ ಎಲ್ಲ ಆಗ್ಬಿಟ್ಟಿದೆ. ವಿಷ್ಣು ಗಾರ್ಡನ್ ಹತ್ರ ಗ್ಯಾರಂಟಿಡ್ ಆರ್ಡರ್ ಅಂತ ಅಲ್ಲಿಗೆ ಹೋದ್ರೆ ನೋಡಿ. ಬನ್ನಿ ಹೋಗೋಣ. 1.9 ಕಿಲೋಮೀಟರ್ ಇದೆ. ಏನೋ ಹೊಸ ಅಪ್ಡೇಟ್ ಮಾಡಿದಂಗಿದೆ ನೋಡಿ. ಫುಲ್ ಒಂಥರ ಫೈರ್ ಟೈಪಲ್ಲಿ ತೋರಿಸ್ತಾ ಇದ್ದಾನೆ. ಅಲ್ಲಿಗೆ ಹೋದ್ರೆ ಗ್ಯಾರಂಟಿಡ್ ಆರ್ಡರ್ ಅಂತ. ಹೋಗಿ ನೋಡೋಣ. ಬನ್ನಿ ಹೋಗೋಣ. ಎಸ್, ಗ್ಯಾರಂಟಿಡ್ ಆರ್ಡರ್ ಅಂತ ತೋರಿಸೋದು ಅಂದರೆ ವಿಷ್ಣು ಗಾರ್ಡನ್ ಹತ್ರ ನನಗೆ ಗ್ಯಾರಂಟಿ ಆರ್ಡರ್ ತೋರಿಸ್ತು. ಬಟ್ ಅಲ್ಲಿಗೆ ಹೋಗ್ತಿದ್ದಂಗೆ ವಿಷ್ಣು ಗಾರ್ಡನಿಂದ ನನಗೆ ಆರ್ಡರ್ ಬರಲ್ಲ. ಬಟ್ ನಂದಿನಿ ಡಿಲಕ್ಸಿಂದ ಆರ್ಡರ್ ಬಂತು. ಈಗ ನಂದಿನಿ ಡಿಲಕ್ಸ್ ಹತ್ರ ಪಿಕಪಿಗೆ ಬಂದಿದೆ. ಆರ್ಡರ್ ಕೂಡ ರೆಡಿ ಇದೆ. ಬನ್ನಿ ಹೋಗಿ ಆರ್ಡರ್ನು ಕೂಡ ಬೇಗ ಹೋಗಿ ಪಿಕಪ್ ಮಾಡ್ಕೊಂಡು ಬರೋಣ. ಈ ವೀಕ್ ಡೇಸಲ್ಲಿ ಏನಾದ್ರು ಡ್ಯೂಟಿ ಮಾಡಕ್ಕೆ ಬಂದರೆ ಇದೇ ಪ್ರಾಬ್ಲಮ್. ತುಂಬ ಟ್ರಾಫಿಕ್ ಇರುತ್ತೆ. ಸಂಡೇ ಬಂದು ನೋಡಿ, ಸಂಡೇ ಟ್ರಾಫಿಕ್ ಇರಲ್ಲ. ಬಟ್ ವೀಕ್ ಡೇಸಲ್ಲಿ ಈಗ ಶುಕ್ರವಾರ ಶನಿವಾರನೂ ಕೂಡ ಇದೇ ಇರುತ್ತೆ. ವೀಕೆಂಡ್ ಆದರೂ ಕೂಡ ಇದ್ದೇ ಇರುತ್ತೆ. ಬಟ್ ಸಂಡೇಲಿ ಮಾತ್ರ ಟ್ರಾಫಿಕ್ ಇರಲ್ಲ. ಇನ್ನು ಮಿಕ್ಕಿದ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಟ್ರಾಫಿಕ್ ಇದ್ದೇ ಇರುತ್ತೆ. ಹೋಗ್ಬೋಣ. ಇದೇನಾ? ಇದೇ ಬಿಡಿ. ಗೈಸ್ ಇದೇನೆ ಆರ್ಡರು. ಪಿಕಪ್ ಮಾಡೋಣ. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ನೋಡ್ಕೊಂಡ್ಬಿಡ್ತೀನಿ. ಓ, ಲಾಂಗ್ ಆರ್ಡರು. 4.9 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್. ಯಾವ ಸೈಡ್ ಹಾಕಿದನಪ್ಪ? ಝೋನಿಂದ ತಗೊಂಡೋಗಿ ಆಚೆ ಬಿಸಾಕಿದ್ದಾನೆ. ನೋಡೋಣ, ಬನ್ನಿ ಇದೊಂದು ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಫೈನಲಿ ಕಸ್ಟಮರ್ ಲೊಕೇಶನ್ ಬಂದೆ. ಯಾವುದೋ ಗಲ್ಲಿ ಒಳಗಡೆ ಬಂದಿರೋಂಥ ಆರ್ಡರ್ ಇದೆ. ಇಲ್ಲಿ ನಿಲ್ಸ್ಕೊಂಡು ಫೋನ್ ಮಾಡೋಣ. ಹಾಂ, ಇಲ್ಲ. ಹಾಂ, ಓಕೆ ಮೇಡಮ್.
ಬಿಡಿ ಬಿದ್ದಿದ್ದು ಸಮಯ ಗೈಸ್ ನೋಡಿ ಫೈನಲಿ ಆರ್ಡರ್ ಕಂಪ್ಲೀಟ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟ ಅಂತ ನೋಡೋಣ. 58 ರುಪೀಸ್ ಕೊಟ್ಟಿದ್ದಾನೆ ಈ ಆರ್ಡರ್ಗೆ. ನೋಡಿ ಝೋನ್ ಆಚೆನೇ ಎಲ್ಲ ಇನ್ನೊಂದು ಹತ್ರ ತೋರಿಸ್ತಾ ಇದ್ದಾನೆ. ಪಕ್ಕಾ ಗ್ಯಾರಂಟಿ ಆರ್ಡರ್ ಕೊಡ್ತೀನಿ ಅಂತ ಹೇಳಿ 2.5 ಕಿಲೋಮೀಟರ್ ಅವೇ ಇದೆ. ಅದು ಝೋನ್ ಒಳಗಡೆ ಅಲ್ಲ, ಝೋನ್ ಆಚೆ. ಸನ್ನಿಧಿ ಗ್ರ್ಯಾಂಡ್ಸ್ ಹತ್ರ ಹೋದ್ರೆ ಪಕ್ಕ ಆರ್ಡರ್ ಕೊಡ್ತಾನಂತೆ. ಅಲ್ಲಿಗೆ ಹೋಗೋಣ, ಹೆಂಗ್ ಮಾಡೋಣ? ಬಟ್ ನಾವು ಝೋನಿಂದ ಆಚೆಗೆ ಹೋಗ್ಬೇಕು. ಬನ್ನಿ, ನಮ್ಗೇನು ಆರ್ಡರ್ ಕೊಟ್ರೆ ಸಾಕು. ಝೋನಿಂದ ಆಚೆ ಆದ್ರೇನು ಎಲ್ಲಾದ್ರೂ ಝೊಮ್ಯಾಟೋದಲ್ಲಿ ಎಲ್ಲಾದ್ರೂ ಆರ್ಡರ್ ಕೊಡ್ತಾನೆ. ಝೋನ್ ಒಳಗೆ ಹೋಗ್ಬೇಕು ಅಂತ ಏನಿಲ್ಲ. ನೋಡಿ ಮಲ್ಟಿಪಲ್ ಆರ್ಡರ್ ಬರ್ತಾ ಇದೆ. ಈಗ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಬಿಡ್ತೀನಿ. ನೋಡಿ ಅಕ್ಸೆಪ್ಟ್ ಆಯ್ತು, ಬನ್ನಿ ಹೋಗೋಣ. ಅಂದ್ರೆ ಸೇಮ್ ರೆಸ್ಟೋರೆಂಟ್ ಅಲ್ಲೇನಾ? ಮೇ ಬಿ ಸೇಮ್ ರೆಸ್ಟೋರೆಂಟ್ ಅಲ್ಲೇ ಇರಬೇಕು. ಬನ್ನಿ ಹೋಗಿ ಪಿಕಪ್ ಮಾಡೋಣ. 2.6 ಕಿಲೋಮೀಟರ್ ಇದೆ ಪಿಕಪ್ ಇಲ್ಲಿಂದ. ಅಂದ್ರೆ ಅಲ್ಲಿಗೆ ಹೋಗ್ತಾ ಇದೆ. ನಾನು ಗ್ಯಾರಂಟಿಡ್ ಆರ್ಡರ್ ತೋರಿಸಿದ್ನಲ್ಲ ಅಲ್ಲಿ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ಅವನೇನೆ ಆರ್ಡರ್ ಕೂಡ ಹಾಕ್ಬಿಟ್ಟ. ಒಂದು ಒಳ್ಳೆ ವಿಷಯನೇ. ಅಲ್ಲಿಗೆ ಹೋಗಿದ್ರು ಕೂಡ ಅಲ್ಲೇ ಹಾಕಿರೋ ಅಂತ ಅನ್ಸುತ್ತೆ ಆರ್ಡರ್. ಅಂದ್ರೆ ಅಲ್ಲಿ ಆರ್ಡರ್ ಮುಂಚೆನೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ಇದೊಂದು ಒಳ್ಳೆ ಅಪ್ಡೇಟ್ ಅನ್ನಿಸ್ತಾ ಇದೆ ನನಗೆ ಝೊಮ್ಯಾಟೊ ಕಡೆಯಿಂದ. ನೋಡಿ 2.6 ಕಿಲೋಮೀಟರ್ ಝೋನಿಂದ ಆಚೆ ಹೋದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಆರ್ಡರ್ ಕೊಟ್ಟಿದ್ದಾನೆ. ಬನ್ನಿ ಹೋಗ ಅವನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಬಂದಿತ್ತು, ಅದನ್ನು ಡ್ರಾಪ್ ಮಾಡೋಕ್ಕೆ ಬಂದಿದೆ. ಡ್ರಾಪ್ ಕೂಡ ಮಾಡಿದ್ದೀನಿ ಇವಾಗ. ನೋಡಿ ಡ್ರಾಪ್ ಮಾಡಿದ್ದಕ್ಕೆ 42 ರೂಪಾಯಿ ಕೊಟ್ಟಿದ್ದಾರೆ. ಟೈಮು ಕರೆಕ್ಟಾಗಿ ಇವಾಗ 4 ಗಂಟೆ 56 ನಿಮಿಷ ಆಗಿದೆ. 4 ಗಂಟೆ 56 ನಿಮಿಷಕ್ಕೆ ಎಷ್ಟಾಗಿದೆ ಅರ್ನಿಂಗ್ಸನ್ನು ತೋರಿಸ್ತೀನಿ ನೋಡಿ. ಗ್ಯಾರಂಟಿಡ್ ಆರ್ಡರ್ ತೋರಿಸ್ತಾ ಇದ್ದಾನೆ. ಎಲ್ಲಿ ಅಂತಂದರೆ ಫುಲ್ಲು ಝೋನಿಂದ ಫುಲ್ ಆಚೆಗಡೆ ತೋರಿಸ್ತಾ ಇದ್ದಾನೆ. ಹತ್ತತ್ರ ಯಲಹಂಕ ಹತ್ರ ತೋರಿಸ್ತಾ ಇದ್ದಾನೆ ನೋಡಿ. ಬಟ್ ಆ ಸೈಡ್ಗೆ ಹೋಗಲ್ಲ ನಾನು ಈ ಸಲ. ಝೋನ್ ಒಳಗಡೆ ಹೋಗ್ತೀನಿ. ನಿಧಾನಕ್ಕೆ ಕೊಡಲಿ ಆರ್ಡ್ರು. ಏನು ಅರ್ಜೆಂಟ್ ಏನಿಲ್ಲ ಇವಾಗ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಟಾರ್ಗೆಟ್ ಹತ್ತತ್ರಕ್ಕೆ ರೀಚ್ ಆಗಿಬಿಟ್ಟಿದ್ದೀನಿ. ಯಾವ ಥರ ರೀಚ್ ಆಗಿದ್ದೀನಿ ಅನ್ನೋದು ಕೂಡ ನಾನು ನಿಮಗೆ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಿ. ನೋಡಿ ಎಷ್ಟು ಟ್ರಿಪ್ಸ್ ಕಂಪ್ಲೀಟ್ ಮಾಡೀನಿ ಅಂತ ತೋರಿಸ್ತೀನಿ. ಆಲ್ರೆಡಿ 1093 ಅರ್ನಿಂಗ್ ಅಂತ ತೋರಿಸ್ತಿದೆ. ಬಟ್ ಆಲ್ರೆಡಿ ಇನ್ಸೆಂಟಿವ್ನ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಬಿಟ್ಟಿದೆ. ಬಟ್ ಅಷ್ಟಾಗಿಲ್ಲ. ಓಪನ್ ಮಾಡಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಸೊ ಫಸ್ಟು ಆರ್ಡ್ರ್ ಎಷ್ಟಾಗಿದೆ ಅಂತ ನಾವು ಎಣಿಸ್ಕೊಂಬಿಡೋಣ. 1 2 3 4 5 6 7 8 9 10 11 12 13 14 15. ನೋಡಿ ಆಗಲೇ 15 ಆರ್ಡ್ರ್ ಕಂಪ್ಲೀಟ್ ಮಾಡೀನಿ. 5 ಗಂಟೆ ಅಷ್ಟೊತ್ತಿಗೆ 15 ಆರ್ಡ್ರ್ ಕಂಪ್ಲೀಟ್ ಆಗೈತೆ ಅಂತಂದರೆ ಇನ್ನು 2 ಆರ್ಡ್ರ್ ಮಾಡಬೇಕಷ್ಟೇ. ಇನ್ನು 2 ಆರ್ಡ್ರ್ ಏನಾದ್ರು ನಾನು ಕಂಪ್ಲೀಟ್ ಮಾಡಿದೆ ಅಂತ ಅಂದರೆ ಇವತ್ತಿನ ಇನ್ಸೆಂಟಿವ್ ನನಗೆ ಆರಾಮಾಗಿ ಸಿಗುತ್ತೆ. ಇನ್ನು 2 ಆರ್ಡ್ರ್ ಆರಾಮಾಗಿ ಮಾಡ್ಬೋದು, ಟೆನ್ಷನ್ ಫ್ರೀಯಾಗಿ ಮಾಡ್ಬೋದು. ಅದಕ್ಕೋಸ್ಕರ ಏನು ಟೆನ್ಷನ್ ತೊಗೊಳ್ತಾಯಿಲ್ಲ. ಈಗ ಇಲ್ಲ ಅಂತ ಅಂದರೆ ಗ್ಯಾರಂಟಿಡ್ ಆರ್ಡರ್ ಇತ್ತಲ್ಲ ಅಲ್ಲಿಗೆ ಹೋಗ್ತಾಯಿದೆ. ಏನಕ್ಕೆ ಅಂದರೆ ಅವಾಗಲಿಂದನೂ ಅಷ್ಟೇ ಗ್ಯಾರಂಟಿಡ್ ಆರ್ಡರ್ ಅಂತ ಇದೆಯಲ್ಲ, ಅಲ್ಲೆಲ್ಲ ಒಳ್ಳೊಳ್ಳೆ ಆರ್ಡರೇ ಕೊಡ್ತಾಯಿದ್ದಾನೆ. ಆಲ್ಮೋಸ್ಟ್ ಅಲ್ಲೆಲ್ಲ ಮಲ್ಟಿ ಆರ್ಡರ್ಗಳೇ ಕೊಡ್ತಾಯಿದ್ದಾನೆ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ತಡೀರಿ. ನೋಡಿ ಇವತ್ತಿನ ಅರ್ನಿಂಗ್ಸ್ ಬಂದು ಇನ್ಸೆಂಟಿವ್ ತೆಗ್ದು 794 ರೂಪಾಯಿ ಆಗಿದೆ 5 ಗಂಟೆ ಅಷ್ಟೊತ್ತಿಗೆ. ಇನ್ನೆಷ್ಟು ಇನ್ನೊಂದು 200-300 ಮಾಡಿಕೊಂಡ್ರೆ ಇನ್ಸೆಂಟಿವ್ ಒಂದು 600 ರುಪೀಸ್ ಬರುತ್ತೆ. ಅರೌಂಡು 1600-700 ಆಗ್ಬೋದು ಅರ್ನಿಂಗ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂದರೆ ಜಾಸ್ತಿ ಫಾಸ್ಟಾಗಿ ನಾನು ಆರ್ಡರ್ನ ಕಂಪ್ಲೀಟ್ ಮಾಡಲ್ಲ. ಇನ್ನು ಇನ್ಸೆಂಟಿವ್ ಅಚೀವ್ಮೆಂಟ್ ಆಗಿದೆಯಲ್ಲ, ಅದರಿಂದಾಗಿ ಆದಷ್ಟು ನಿಧಾನಕ್ಕೆ ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಇನ್ನು ಎಷ್ಟೊತ್ತು, ಒಂದು 9:30ಗೆ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿನಿ. 9:30 ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅರ್ನಿಂಗ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಲಾಸ್ಟ್ ಆರ್ಡರ್ ಕೂಡ ಇವಾಗ ತಾನೇ ನಾನು ಡೆಲಿವರಿ ಮಾಡಿ ಬಂದೆ. ಆಮೇಲೆ ಇನ್ನೊಂದು ನೋಡಿ ಇಲ್ಲಿ ಗೋಯಿಂಗ್ ಆಫ್ಲೈನ್ ಆಫ್ಟರ್ ದಿಸ್ ಟ್ರಿಪ್ ಅಂತ ಕೊಡ್ತಾಯಿದೆ. ಅಂದರೆ ನಾನೇ ಆಫ್ಲೈನ್ಗೆ ಹೋಗ್ತಾಯಿದ್ದೀನಿ. ಅಂದರೆ ಲಾಸ್ಟ್ನೇ ಗಿಗ್ನ ಕೂಡ ಇನ್ಕಂಪ್ಲೀಟ್ ಮಾಡ್ಬೋದು. ಅದರಿಂದಾಗಿ ಒಂದು ಗಿಗ್ನ ನಾನು ಇನ್ಕಂಪ್ಲೀಟ್ ಮಾಡ್ತೀನಿ. 1 ಗಿಗ್ನ ಇನ್ಕಂಪ್ಲೀಟ್ ಮಾಡಿದ್ರು ಕೂಡ ನಮ್ಮ ಇನ್ಸೆಂಟಿವ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಲಾಸ್ಟ್ ಆರ್ಡರ್ ಕೊಟ್ಟಿದ್ದೀನಿ. ಅದು ಕೂಡ ಮಲ್ಟಿ ಆರ್ಡರೇ ಬಂದಿತ್ತು. ಸಿಕ್ಕಾಪಟ್ಟೆ ಮಲ್ಟಿ ಆರ್ಡರ್ಗಳು ಬಂದು ಇವತ್ತಂತೂ ನೋಡಿ. ಆರ್ಡರ್ ಡೆಲಿವರ್ 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ನೋಡಿ ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ಲಾಸ್ಟ್ನೇ ಆರ್ಡರ್ಗೆ 70 ರೂಪೀಸ್ ತೋರಿಸ್ತಾ. 90 ರೂಪೀಸ್ ಕೊಟ್ಟಿದ್ದಾನೆ. ಮಲ್ಟಿ ಆರ್ಡರ್ ಅಲ್ವಾ, ಅದರಿಂದಾಗಿ 90 ರೂಪೀಸ್ ಕೊಟ್ಟಿದ್ದಾನೆ. ಇನ್ನೊಂದು ಏನಪ್ಪ ಅಂತಂದರೆ ಮಲ್ಟಿ ಆರ್ಡರಲ್ಲಿ ಒಂದು ಸ್ವಲ್ಪ ತುಂಬ ಚೇಂಜಸ್ ಮಾಡಿದ್ದಾನೆ. ಅಂದರೆ ಮುಂಚೆ ಮಾಡಿದ್ದಾನೆ ನಾನು ಅದಕ್ಕಿಂತ ಇವಾಗ ತುಂಬ ಚೇಂಜ್ ಮಾಡಿದ್ದಾನೆ. ಅಂದರೆ ಯಾವ ಥರ ಮಾಡಿದ್ದಾನೆ ಅಂತ ಅಂದರೆ ಫಸ್ಟ್ನೇ ಪಿಕಪ್ಪು ಮತ್ತು ಸೆಕೆಂಡ್ನೇ ಪಿಕಪ್ಪಿಗೆ ಡಿಸ್ಟೆನ್ಸು ತುಂಬ ಜಾಸ್ತಿ ಇರುತ್ತೆ. ಡ್ರಾಪ್ಗಳೆಲ್ಲ ಹತ್ರನೇ ಇರುತ್ತೆ. ಈಗ ಮುಂಚೆಲ್ಲ ಆ ಥರ ಇರಲಿಲ್ಲ. ಮುಂಚೆಲ್ಲ ಯಾವ ಥರ ಇರೋದು ಅಂತಂದರೆ ಪಿಕಪ್ ಆಲ್ಮೋಸ್ಟ್ ಹತ್ರನೇ ಇರೋದು, ಇಲ್ಲಿ ಆ ಥರ ಕೊಡೋನು. ಬಟ್ ಇವಾಗ ಏನು ಮಾಡ್ತಾನೆ ಅಂತಂದರೆ ಈಗ ಪಿಕಪ್ಪು ಫಾರ್ ಎಕ್ಸಾಂಪಲ್ ಪಿಕಪ್ಪು 1 ಕಿಲೋಮೀಟ್ರ್ ಇರುತ್ತೆ. ಫಸ್ಟ್ನೇ ಪಿಕಪ್ ಅಂದ್ಕೊಂಡ್ರೆ ಸೆಕೆಂಡ್ನೇ ಪಿಕಪ್ಪು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ತಗೊಂಡಿರುತ್ತೆ. ಅಲ್ಲೋಗಿ ಪಿಕಪ್ ಮಾಡಿ
ಮೊದಲನೇ ಡ್ರಾಪ್ ಅಲ್ಲೇ ಹತ್ರದಲ್ಲೇ ಇರುತ್ತೆ, ಒಂದು 400 ಮೀಟ್ರು 500 ಮೀಟ್ರು ಆ ಥರ ಇರುತ್ತೆ. ಆ ಥರ ಆರ್ಡರ್ಗಳ್ನ ತುಂಬ ಅಂದರೆ ತುಂಬ ಜಾಸ್ತಿ ಕೊಟ್ಟ ನೋಡಿ, ಬೇಕಾದ್ರೆ ತೋರಿಸ್ತೀನಿ ನಾನು, ಎಲ್ಲ ಅದೇ ಥರನೇ ಬಂದಿರೋದು. ಪಾಕೆಟ್ ಅರ್ನಿಂಗ್ ಫಸ್ಟ್ ಅರ್ನಿಂಗ್ ತೋರಿಸ್ಬಿಡ್ತೀನಿ ತಡಿ, ಅರ್ನಿಂಗ್ ಎಷ್ಟಾಗಿದೆ ಅಂತ ನೋಡ್ಕೊಬಿಡಿ. 1761 ರೂಪಾಯಿ ಆಗಿದೆ ಇವತ್ತು. ಗಾಡಿ ಎಷ್ಟು ಹೊಡ್ಬಿಡುತ್ತೆ ಅಂತ ತೋರಿಸ್ತೀನಿ. ಒಂದು ಧೂಳಾಗಿದೆ, ಕಾಣಿಸ್ತಾ ಗೊತ್ತಿಲ್ಲ ನೋಡಿ. 134 ಕಿಲೋಮೀಟರ್ ಗಾಡಿ ರನ್ ಆಗಿದೆ. ಒಂದು 300 ರುಪೀಸ್ ಪೆಟ್ರೋಲಿಗೆ ತೆಗೆದು 300 ರುಪೀಸ್ ಪೆಟ್ರೋಲಿಗೆ ತೆಗೆದ್ರು 1450 ರೂಪಾಯಿ ಅಂತ ಅಂದ್ಕೊಳ್ಳಿ ಇವತ್ತಿನ ಅರ್ನಿಂಗ್ಸು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್.